Praise the Lord. Good afternoon, everybody. Today's word, Acts chapter 10, word 1 to 8. Topic, Peter and Cornelius. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈ ದಿನದ ವಾಕ್ಯ ಭಾಗ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ಶೀರ್ಷಿಕೆ ಕೊರ್ನೇಲನು ಮತ್ತು ಪೇತ್ರನನ್ನು ಕರೆ ಕಳಿಸಿದ್ದು. ದೇವರಿಗೆ ಸ್ತೋತ್ರ. ಸ್ವಲ್ಪ ವ್ಯತ್ಯಾಸ ಇದೆ, ಅಡ್ಜಸ್ಟ್ ಮಾಡ್ಕೊಂಡು. ಸಜರಾಯದಲ್ಲಿ ಕೊರ್ನೇಲಿಯ ಎಂಬವದ್ದನು ಇಟಲಿಯ ದಳ ಎಂದು ಕರೆಯಲ್ಪಡುವ ದಳಕ್ಕೆ ಅವನು ಶತಾಧಿಪತಿ. ಅವನು ಅವನ ಕುಟುಂಬದವರು ಭಕ್ತಿವಂತರು, ದೇವರಿಗೆ ಭಯಪಡುವವರು ಆಗಿದ್ದರು. ಅವನು ಕೊರತೆಯಲ್ಲಿರುವವರಿಗೆ ಧಾರಾಳವಾಗಿ ಕೊಡುತ್ತಿದ್ದನು. ಅವನು ಅನುದಿನವೂ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದನು. ಒಂದು ದಿನ ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯದಲ್ಲಿ ಅವನಿಗೆ ಒಂದು ದರ್ಶನವಾಯಿತು. ತನ್ನ ಬಳಿಗೆ ಒಬ್ಬ ದೇವದೂತನು ಬಂದು ಕೊರ್ನೇಲನೇ ಎಂದು ಕರೆಯುವುದನ್ನು ಸ್ಪಷ್ಟವಾಗಿ ಕಂಡನು. ಕೊರ್ನೇಲನು ಭಯದಿಂದ ಅವನನ್ನೇ ನೇರವಾಗಿ ದೃಷ್ಟಿಸಿ, ಏನು ಸ್ವಾಮಿ ಎಂದು ಕೇಳಲು, ನಿನ್ನ ಪ್ರಾರ್ಥನೆಗಳು, ಬಡವರಿಗೆ ನೀನು ಕೊಟ್ಟ ದಾನಗಳು ದೇವರ ಸನ್ನಿಧಿಗೆ ನಿನ್ನ ಜ್ಞಾಪಕಾರ್ಥಕ ಅರ್ಪಣೆಗಾಗಿ ಬಂದಿವೆ. ದೇವರಿಗೆ ಸ್ತೋತ್ರ. ಮುಂದಿನ ವಾಕ್ಯ, ಈಗ ನೀನು ಯೊಪ್ಪಾಕ್ಕೆ ಜನರನ್ನು ಕಳುಹಿಸಿ ಪೇತ್ರ ಎಂದು ಕರೆಯಲ್ಪಡುವ ಸೀಮೋನನನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಹೇಳು. ಜನ್ಮ ಕಾರಣದಂತಹ ಸೀಮೋನನ ಮನೆಯಲ್ಲಿ ಅವನು ಇಳಿದುಕೊಂಡಿದ್ದಾನೆ. ಆ ಮನೆ ಸಮುದ್ರ ತೀರದಲ್ಲಿದೆ ಎಂದು ದೇವದೂತನು ಹೇಳಿದನು. ತನ್ನೊಂದಿಗೆ ಮಾತನಾಡಿದ ದೇವದೂತನು ಅದೃಶ್ಯವಾದ ಮೇಲೆ ಕೊರ್ನೇಲನು ತನ್ನ 2 ಸೇವಕರನ್ನು ತನ್ನ ಪರಿಚಾರಕರಲ್ಲಿ ನಂಬಿಗಸ್ತನಾದ ಒಬ್ಬ ಸಿಪಾಯಿಯನ್ನು ಕರೆದು ಸಂಭವಿಸಿದನ್ನೆಲ್ಲವನ್ನು ಅವರಿಗೆ ವಿವರಿಸಿ ಅವರನ್ನು ಯೊಪ್ಪಕ್ಕೆ ಕಳಿಸಿದನು. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ಇವತ್ತು ಇಷ್ಟಕ್ಕೆ ಸಾಕು. ಏನು ಕೇಳಿದ್ವಿ ವಾಕ್ಯ ಭಾಗದಲ್ಲಿ? ದರ್ಶನವಾಯಿತು ಅಷ್ಟೇ. ದರ್ಶನವನ್ನು ಹೊರತುಪಡಿಸಿ ನಾವು ಇನ್ನೇನೂ ಸಹ ತಿಳ್ಕೊಳ್ಳಿಲ್ಲ. ಹೌದು, ಇದರಲ್ಲೇ ದೊಡ್ಡ ಸಂದೇಶ ಇದೆ. ದೊಡ್ಡ ಸಂದೇಶ ಇದ್ದರೂ ಸಹ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ದೇವರ ಕೃಪೆಯಿಂದ ದೊಡ್ಡ ಸಂದೇಶಗಳನ್ನು ತಿಳ್ಕೊಳ್ಳೋಣ. ಆಮೇನ್. ಮುಂದಿನ ದಿನಗಳಲ್ಲಿ ವಾಕ್ಯಭಾಗದ ಸನ್ನಿವೇಶ ನೋಡೋದಾದರೆ, ಕೊರ್ನೇಲನು ಅವನು ಯಾರಾಗಿದ್ದಂದರೆ ದೇವಭಕ್ತನಾಗಿದ್ದ. ಅಷ್ಟು ಮಾತ್ರ ಅಲ್ಲ, ಅವನ ಕುಟುಂಬದವರು ದೇವರಿಗೆ ಭಯಪಡುವವರಾಗಿದ್ದರು. ಅಷ್ಟು ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡುವವರಾಗಿದ್ದರು. ಆತನೊಬ್ಬ ಅಧಿಕಾರಿಯಾಗಿದ್ದ. ಬಹಳ ಪ್ರಮುಖವಾಗಿ ಅಧಿಕಾರಿಯಾಗಿದ್ದ. ಯಾವ ಅಧಿಕಾರಿಯಾಗಿದ್ದ ಅಂದರೆ ಶತಾಧಿಪತಿಯಾಗಿದ್ದ. ದೇವರಿಗೆ ಸ್ತೋತ್ರ. ರೋಮ್ ಆಡಳಿತದಲ್ಲಿ ಈ ಒಂದು ಅಧಿಕಾರ ಯಾವುದಾಗಿತ್ತು ಅಂದರೆ 100 ಜನ ಸೈನಿಕರಿಗೆ ಇದ್ದಂತಹ ಒಬ್ಬ ಅಧಿಕಾರಿಯಾಗಿದ್ದ. 100 ಜನ ಸೈನಿಕರಿಗೆ ಆತನು ಅಧಿಕಾರಿಯಾಗಿರಬೇಕಾದ್ರೆ ಅಲ್ಲಿ ಒಂದು ರೋಮ್ ಸರ್ಕಾರದಲ್ಲಿದ್ದಂತಹ ಆಡಳಿತದ ವಿಧಾನ ಯಾವುದು ಅಂದರೆ, ಈ ಹಂತದಲ್ಲಿ ಶತಾಧಿಪತಿಗೆ 100 ಸೈನಿಕರಿಗೆ ಅಧಿಕಾರಿಯಾಗಿರ್ತಕ್ಕಂಥವನಿಗೆ ಶತಾಧಿಪತಿ ಅಂತ ಹೆಸರಿರ್ತಿತ್ತು. ಅಷ್ಟು ಮಾತ್ರ ಅಲ್ಲ, 1000 ಸೈನ್ಯರಿಗೆ ಅಧಿಪತಿಯಾಗಿರ್ತಕ್ಕಂಥವ್ರಿಗೆ ಸಹಸ್ರಾಧಿಪತಿ ಅಂತ ಇರ್ತಿತ್ತು. ಅದಕ್ಕಿಂತ ಮೇಲ್ಮಟ್ಟದ ಅಧಿಕಾರಿಗೆ ರಾಜ್ಯಪಾಲನಂತಿತ್ತು. ಅದಕ್ಕಿಂತ ಮೇಲ್ಮಟ್ಟದ ಅಧಿಕಾರ ಉಳ್ಳವ್ರಿಗೆ ರಾಜ ಅಂತಿತ್ತು. ಅದಕ್ಕಿಂತ ಮೇಲಿನ ಅಧಿಕಾರ ಉಳ್ಳವ್ರಿಗೆ ಚಕ್ರವರ್ತಿ. ದೇವರಿಗೆ ಸ್ತೋತ್ರ. ಈ ಹಂತದಲ್ಲಿ ಅಧಿಕಾರವು ಹಂಚಲ್ಪಟ್ಟಿತ್ತು. ಈ ಕಾರ್ಯದಲ್ಲಿ ದೇವರಿಗೆ ಸ್ತೋತ್ರ. ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ಇರುತ್ತೆ. ಆದರೆ ಈ ಹಂತದಲ್ಲಿ ಕೊರ್ನೇಲನಿಗೆ ಸಂಬಂಧಪಟ್ಟಂಥ ಅಧಿಕಾರ ಇರತಕ್ಕಂಥ ಈ ಹಂತದಲ್ಲಿ ಅರಸನ ಶತಾಧಿಪತಿಯಿಂದ ಅರಸನ ಸ್ಥಾನಕ್ಕೆ ಆ ಮಟ್ಟದಲ್ಲಿತ್ತು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಆ ಕಾಲದಲ್ಲಿ ರೋಮನ್ನರು ಸರ್ವಾಧಿಕಾರವನ್ನು ಹೊಂದಿದಂಥ ಕಾಲ. ದೇವರಿಗೆ ಸ್ತೋತ್ರ. ಸರ್ವಾಧಿಕಾರ ಅಂತಂದರೆ ಎಲ್ಲ ದೇಶಗಳ ಮೇಲೆ ಆಳ್ವಿಕೆಯನ್ನು ಹೊಂದಿದಂಥ ಕಾಲ. ಎಷ್ಟು ಸನ್ನಿವೇಶಗಳಿಲ್ಲ, ಎಷ್ಟು ಕಾರ್ಯಗಳ ಬೈಬಲ್ ಮಾತಾಡ್ತಾ ಇಲ್ಲ. ನೆಬೂಕದ್ನೆಚ್ಚರನು, ಆತನ ಮಗನಾದಂಥ ಬೆಲ್ಶಚ್ಚರನು, ಅದಲ್ಲದೆ ಅರ್ತಷಸ್ತನ, ಆಶ್ವರೋಷನ ನಂತರನೇ ಅರ್ತಷಸ್ತನು, ದಾರ್ಯಾವೆಷನು, ಕೋರೇಷನು, ಎಷ್ಟು ಜನರಿಗೆ ದೇವರು ಸರ್ವಾಧಿಕಾರವನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತನ್ನು ಆಳಿದಂಥ ಅರಸರುಗಳನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿ ಇದೆ. ಹಿಂದೂಸ್ತಾನವೂ ಸೇರಿ ಭಾರತವೂ ಸೇರಿ ಅನ್ನೋದನ್ನ ಬೈಬಲಲ್ಲಿ ನಾವು ಈ ಭಾಷೆನಲ್ಲೂ ಬೇರೆ ಭಾಷೆಗಳನ್ನು ನೋಡ್ತೀವಿ. ದೇವರಿಗೆ ಸ್ತೋತ್ರ. ಹಾಗಾಗಿ ದೇವರು ಸರ್ವಾಧಿಕಾರವನ್ನು ಕೊಟ್ಟಿದ್ದಂಥ ಆಳ್ವಿಕೆಯಲ್ಲಿ ರೋಮನ್ನರು ಸರ್ವಾಧಿಪತ್ಯವನ್ನು ಹೊಂದಿದಂಥ ಕಾಲ ಅದು. ಆ ಸನ್ನಿವೇಶದಲ್ಲಿ ರೋಮ್ ಸೈನ್ಯದ ಅಧಿಕಾರಿಯೇ ಕೊರ್ನೇಲನಾಗಿದ್ದ. ಅವನು ಭಕ್ತನಾಗಿದ್ದ ಅಷ್ಟೇ. ಆದರೆ ಅವನು ಯಹೂದನಾಗಿರಲಿಲ್ಲ, ಇಸ್ರಾಯೇಲನೂ ಆಗಿರಲಿಲ್ಲ. ಒಬ್ಬ ಭಕ್ತನಾಗಿದ್ದ, ದೇವರನ್ನ ಆರಾಧಿಸುವತನಾಗಿದ್ದ, ದೇವರಲ್ಲಿ ಭಯಭಕ್ತಿ ಉಳ್ಳವತನಾಗಿದ್ದ, ಯಥಾ ಪ್ರಕಾರವಾಗಿ ದಿನದಲ್ಲಿ 3 ಆವರ್ತಿ ಪ್ರಾರ್ಥನೆ ಮಾಡುವತನಾಗಿದ್ದ. ಆ ಪ್ರಾರ್ಥನೆ ಸನ್ನಿವೇಶದಲ್ಲಿ ಸಮಯ 3 ಗಂಟೆಯ ಸನ್ನಿವೇಶದಲ್ಲಿ ದರ್ಶನ ಉಂಟಾಯಿತು. ಯಾಕೆ ಹೇಳಿ? ಪ್ರಾರ್ಥನೆಗಳು ಕೇಳಲ್ಪಡ್ತು.
ಅವನ ಕಾರ್ಯಗಳು ದೇವರ ಸಮ್ಮುಖದಲ್ಲಿ ಮೆಚ್ಚುಗೆ ಆಗಲ್ಪಡ್ತು. ಹಾಗಾಗಿ ಅವನು ಬೇಕಾಗಿದ್ದ ಅವಶ್ಯಕತೆ ಅಂದರೆ ರಕ್ಷಣೆ ಬೇಕಾಗಿತ್ತು. ಆ ರಕ್ಷಣೆಗೋಸ್ಕರವಾಗಿ ದೇವ್ರು ಏನು ಮಾಡ್ತಾರೆ ಅಂದರೆ ಒಬ್ಬ ದೇವದೂತನ ಕಳಿಸ್ತಾರೆ ಅವನ ಬಳಿಗೆ. ಆ ದೇವದೂತನ ಬಂದ್ಬಿಟ್ಟು ದೇವರಿಂದ ಸಂದೇಶ ತಂದು ಕೊರ್ನೇಲಿಗೆ ತಿಳಿಸ್ತಾ ಇದ್ದಾನೆ. ತಿಳಿಸುವಂಥ ಸನ್ನಿವೇಶದಲ್ಲಿ ಏನು ಹೇಳ್ತಾರೆ, ಪೇತ್ರನಿದ್ದಾನೆ ಅಲ್ಲಿ. ಎಲ್ಲಿದ್ದಾನೆ ಪೇತ್ರನು? ಯೊಪ್ಪದಲ್ಲಿ ಪೇತ್ರನಿದ್ದಾನೆ. ಆ ಮನೆ ಎಲ್ಲಿದೆ ಅಂದರೆ ಕರೆಕ್ಟಾಗಿ ಅಡ್ರೆಸ್ ಹೇಳ್ತಾ ಇದ್ದಾನೆ ದೇವತನು, ಅಲ್ಲಿದೆ ಆ ಮನೆ. ಆ ಮನೆಯಲ್ಲಿ ಪೇತ್ರನಿದ್ದಾನೆ, ನೀನು ಹೋಗಿ ಅವನ್ನ ಕರ್ಕೊಂಡು ಬಾ. ನಿನಗೆ ಏನು ಹೇಳಬೇಕು ಅದನ್ನು ಅವನು ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಈ ಒಂದು ಸನ್ನಿವೇಶಗಳನ್ನ ನೋಡೋದಾದರೆ ನಾವು 9ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯ ಈ 2 ಅಧ್ಯಾಯಗಳಲ್ಲಿ ನಾವು 2 ಅಧ್ಯಾಯ ತಗೊಳ್ಳೋಣ. ಈಗ ಆ 2 ಅಧ್ಯಾಯಗಳಲ್ಲಿ 2 ದರ್ಶನಗಳು ನೋಡ್ತೀವಿ. ಒಂದೇನು, ಸೌಲನಿಗೂ ಫಸ್ಟ್ ಯೇಸು ಕ್ರಿಸ್ತರು, ಸೌಲನು, ಆಮೇಲೆ ಶಿಷ್ಯನು. ಇದರಲ್ಲಿ ದೇವದೂತನು, ಭಕ್ತನು, ಆಮೇಲೆ ಶಿಷ್ಯನು. ಸೊ 3 ಸಹ 2 ದರ್ಶನದಲ್ಲಿ ಹೀಗೆ ಬರ್ತಾ ಇದೆ. ಅಲ್ಲೇನೋ ಸೌಲನಿಗೆ ಪರಿವರ್ತನೆ ಹೊಂದೋದಕ್ಕೋಸ್ಕರವಾಗಿ, ಮಾನಸಾಂತರಕ್ಕೋಸ್ಕರವಾಗಿ ಸಭೆಗಳನ್ನ ಹಿಂಸೆಪಡಿಸಿ, ಸಭೆಗಳನ್ನ ಚದುರಿಸಿ, ಶಿಷ್ಯರನ್ನು ಹಿಂಸೆಪಡಿಸಿದಂತಹ ಸೌಲನನ್ನು ಮಾರ್ಪಡಿಸೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತರು ಬಂದು ದರ್ಶನ ಕೊಡ್ತಾ ಇದ್ದಾರೆ. ಆ ಸನ್ನಿವೇಶದಲ್ಲಿ ಸೌಲನಿಗೆ ದರ್ಶನ ಆಯಿತು. ಸೌಲನಿಗೆ ಅಂಥ ದರ್ಶನದಲ್ಲಿ ಸೌಲನು ಕಣ್ಗಳನ್ನ ಕಳ್ಕೊಂಡ, ಬೆಳಕನ್ನು ನೋಡೋಕ್ಕಾಗದೆ. ಆದರೆ ಯೇಸು ಅವನ್ನ ನೀನು ಪ್ರಾರ್ಥನೆ ಮಾಡು, ಮಾನಸಾಂತರ ಪಡು, ನೀನು ನನಗೆ ತಗ್ಗಿಸ್ಕೋ, ನನಗೆ ನಾನು ದೃಷ್ಟಿ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದರೆ ಯೇಸು ಕ್ರಿಸ್ತರು ಹಂಗೆ ಹೇಳಲಿಲ್ಲ. ನೀನು ಎದ್ದು ಪಟ್ಟಣಕ್ಕೆ ಹೋಗು, ದಮಸ್ಕ ಪಟ್ಟಣಕ್ಕೆ ನೀನು ಹೋಗು, ಅಲ್ಲಿ ನೀನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಹೇಳಲಾಗುತ್ತೆ ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಅದೇ ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತರು ಬಂದ್ಬಿಟ್ಟು ಅನನೀಯನೆಂಬ ಒಬ್ಬ ಶಿಷ್ಯನ ಸಂಗಡ ಮಾತನಾಡ್ತಾ ಇದ್ದಾರೆ. ಹೀಗೆ ಸೌಲನೆಂಬ ಒಬ್ಬ ಭಕ್ತನು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೇರ ಎಂಬ ಬೀದಿನಲ್ಲಿ ಯೂದನ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ದರ್ಶನದಲ್ಲಿ ನೋಡಿದ್ದಾನೆ. ಅನನೀಯನೆಂಬ ಒಬ್ಬ ಶಿಷ್ಯನು ಬಂದು ತನ್ನ ತಲೆಯ ಮೇಲೆ ಕೈ ಇಡೋದನ್ನು ಅವನು ದರ್ಶನದಲ್ಲಿ ನೋಡಿದ್ದಾನೆ. ಆಗ ಅವನ ಕಣ್ಣನ್ನು ಹೊಂದ್ಕೊಳ್ಳುವಂತೆ ದರ್ಶನದಲ್ಲಿ ನೋಡಿದ್ದಾನೆ ಅಂತ ಯೇಸು ಕ್ರಿಸ್ತರು ಅನನೀಯನ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ಸೊ ಅವ್ನು ಭಯಪಟ್ಟ, ಬಟ್ ಸನ್ನಿವೇಶಗಳನ್ನ ಹೇಳ್ದ. ಯೇಸು ಕ್ರಿಸ್ತರು ನೀನು ಹೋಗು ಧೈರ್ಯವಾಗಿ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಹೋಗಿ ಆ ಪ್ರಾರ್ಥನೆ ಮಾಡ್ತನ ಮೇಲೆ ಕೈ ಇಟ್ಟ, ಕಣ್ಗಳ ದೃಷ್ಟಿಯನ್ನು ಹೊಂದ್ಕೊಂಡ. ತಿರುಗಿ ಅವನು ಮಾನಸಾಂತರ ಪಟ್ಟ, ರಕ್ಷಣೆ ಹೊಂದಿದ, ಸೇವೆ ಶುರು ಮಾಡ್ದ. ದೇವರಿಗೆ ಸ್ತೋತ್ರ. ಈ ಸನ್ನಿವೇಶವನ್ನು ನೋಡೋದಾದರೆ ಇಲ್ಲಿ ಒಬ್ಬ ಭಕ್ತನಿಗೆ, ದೇವರಿಗೆ ಭಯಭಕ್ತಿ ಉಳ್ಳ ಜೀವಿಸ್ತಕ್ಕಂಥ ಒಬ್ಬ ಭಕ್ತನಿಗೆ ರಕ್ಷಣೆ ಅವಶ್ಯಕತೆ ಇದ್ದದಕ್ಕೋಸ್ಕರವಾಗಿ ದೇವರು ಏನು ಮಾಡ್ತಾ ಇದ್ದಾರೆ, ತನ್ನ ದೂತನನ್ನು ಕಳಿಸಿ ಅವನಿಗೆ ಸಂದೇಶ ಕೊಡ್ತಾ ಇದ್ದಾರೆ. ನೀನು ಹೋಗಿ ಅಲ್ಲಿ ಯೊಪ್ಪದಲ್ಲಿ ಪೇತ್ರನಿದ್ದಾನೆ, ಅವನ್ನ ಕರೆಸಿ ಅವನು ನಿಮ್ಗೇನು ಹೇಳಬೇಕು ಅದನ್ನು ಹೇಳ್ತಾನೆ. ಮುಂದಿನ ವಾರ ತಿಳ್ಕೊಳ್ಳೋಣ ಸಂದೇಶನ. ಆದರೆ ಇಷ್ಟೇ ಸನ್ನಿವೇಶ ನಾವು ನೋಡಿರೋದು ಇವತ್ತು. ಇದರಲ್ಲಿ ಏನಾದ್ರು ಕಾರ್ಯ ಇದೆ ಅಂದರೆ ಖಂಡಿತ ಕಾರ್ಯ ಇದೆ. ದೇವರಿಗೆ ಸ್ತೋತ್ರ. ದೇವರಿಗೆ ಅಸಾಧ್ಯವಾದ ಯಾವುದಾದ್ರು ಇರ್ತಾ ಇದರಲ್ಲಿ ಅಂದರೆ ಇಲ್ಲ. ಅವ್ರಿಗೆ ಕೊರ್ನೇಲನಿಗೆ ಆಗಲೇ ರಕ್ಷಣೆ ಕೊಡೋದಕ್ಕೂ ದೇವತನಿಗೆ ಅಧಿಕಾರ ಇತ್ತು, ಅವಕಾಶನಿತ್ತು. ಕ್ಷಣ ಮಾತ್ರದಲ್ಲಿ ಆಗ್ತಕ್ಕಂಥ ಕಾರ್ಯ. ದೃಷ್ಟಿ ಕೊಡೋದೇ ಆಗಲಿ, ರಕ್ಷಣೆ ಕೊಡೋದಲ್ಲಿ, ಇದೆಲ್ಲ ಕ್ಷಣ ಮಾತ್ರದಲ್ಲಿ ಆಗ್ತಕ್ಕಂಥ ಕಾರ್ಯ. ಆದರೆ ದೇವರು ಮಾತ್ರ ಆ ಕಾರ್ಯಗಳನ್ನ ಹಂತವಾಗಿ ಹಂಚ್ಕೊಂಡು ಬರ್ತಾ ಇದ್ದಾರೆ. ಯಾರಿಗೆ ಹಂಚ್ಕೊ ಬರ್ತಾ ಇದ್ದಾರೆ? ತನ್ನಿಂದ ಶಿಷ್ಯರಿಗೆ ಕೊಡ್ತಾ ಇದ್ದಾರೆ, ಶಿಷ್ಯರಿಂದ ಭಕ್ತರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನಾನೇ ದ್ರಾಕ್ಷಿ ಬಳ್ಳಿ, ನೀವೇ ಕೊಂಬೆಗಳು, ನನ್ನ ತಂದೆಯೇ ತೋಟಗಾರನು. ದೇವರಿಗೆ ಸ್ತೋತ್ರ. ಆ ತೋಟಗಾರನು ಬಹಳ ಸನ್ನಿವೇಶಗಳಿವೆ, ಬಟ್ ನಾವು ಒಂದು ನೋಡೋಣ. ಯೆಶಾಯ ಪ್ರವಾದಿ 27ನೇ ಅಧ್ಯಾಯದಲ್ಲಿ ಇವತ್ತು ಬೆಳಿಗ್ಗೆ ಸಂದೇಶ ತಿಳ್ಕೊಂಡ್ವಿ. ತೋಟಗಾರನ ಏನು ಹೇಳ್ತೆ ಅಂದರೆ, ಈ ದ್ರಾಕ್ಷಿ ತೋಟದ ವಿಷಯವಾಗಿ ನೀವು ಆಡಿರಿ, ಕೊಂಡಾಡಿರಿ, ಸ್ತುತಿಸಿರಿ. ಯಾಕೆ ಅಂದರೆ ತೋಟಗಾರನು 27ನೇ ಅಧ್ಯಾಯದಲ್ಲಿ 2-3ನೇ ವಾಕ್ಯ, ಯೆಶಾಯ ಪ್ರವಾದಿ 27 2-3ನೇ ವಾಕ್ಯ, ಪ್ರಾಫೆಟ್ ಐಶಾಯ ಚಾಪ್ಟರ್ 27 ವರ್ಡ್ 2-3. ಆ ದಿನದಲ್ಲಿ ಫಲಭರಿತ ದ್ರಾಕ್ಷಿ ತೋಟದ ವಿಷಯವಾಗಿ ಹಾಡಿರಿ, ಯೆಹೋವನಾದ ನಾನೇ ಅದನ್ನು ಕಾಯುತ್ತೇನೆ, ಸತತವಾಗಿ ಅದಕ್ಕೆ ನೀರು ಹುಯ್ಯುತ್ತಿದ್ದೇನೆ, ಯಾರೂ ಅದಕ್ಕೆ ಕೇಡು ಮಾಡದ ಹಾಗೆ ರಾತ್ರಿ ಹಗಲು ಅದನ್ನು ಕಾಯುತ್ತೇನೆ. ದೇವರಿಗೆ ಸ್ತೋತ್ರ. ದೇವರು ವಾಗ್ದಾನ ಮಾಡ್ತಾರೆ, ನನ್ನ ದ್ರಾಕ್ಷಿ ತೋಟವನ್ನು. ಮನುಷ್ಯರಂದರೆ ಖಂಡಿತ ಅಲ್ಲ, ಈ ಲೋಕವೇ ಆತನ ದ್ರಾಕ್ಷಿ ತೋಟ. ದೇವರಿಗೆ ಸ್ತೋತ್ರ. ಈ ಲೋಕವೇ ಆತನ ದ್ರಾಕ್ಷಿ ತೋಟವಾಗಿದೆ. ಈ ದ್ರಾಕ್ಷಿ ತೋಟವನ್ನು ನಾನು ನಂಬಿಗಸ್ತನಾಗಿ ಕಾಯ್ತಾ ಇದ್ದೇನೆ. ನಂಬಿಗಸ್ತನಾಗಿ ಕಾಯ್ತಿದ್ದೇನೆ. ತಕ್ಕ ಕಾಲದಲ್ಲಿ ಅದಕ್ಕೆ ನೀರು ಹಾಕ್ತಾ ಇದ್ದೇನೆ, ಬೆಳೆ ಕೊಡ್ತಾ ಅದನ್ನು ಕಾಯ್ತಿದ್ದೇನೆ. ಯಾವ ಕೇಡು ಹೊಲಿತಾರೆ ಅದನ್ನು ಕಾದು ಕಾಪಾಡ್ತಾ ಇದ್ದೇನೆ. ಸೊ ಹಾಗಾಗಿ ಈ ದ್ರಾಕ್ಷಿ ತೋಟದ ಬಳ್ಳಿ ಆಗಲಿ, ಕೊಂಬೆ ಆಗಲಿ, ಫಲವಾಗಲಿ ಆ ತೋಟಗಾರನಿಗೆ ವಿಧೇಯರಾಗಬೇಕು, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಏದೇನ್ ತೋಟದಲ್ಲಿ ಆದಾಮನಿಗೆ ದೇವರಿಗೆ ಯಾವ ಕೆಲಸ ಕೊಟ್ಟರು? ಏದೇನ್ ತೋಟ ಸ್ವರ್ಗಕ್ಕೆ ಸಮಾನವಾದಂಥ ತೋಟ. ಆ ತೋಟದಲ್ಲಿ ಕಳೆ ಇತ್ತ? ಅದು ತೋಟದ ಕೆಡ್ಸ್ತಕ್ಕಂಥ ಯಾವ್ದಾದ್ರು ಕೇಳಿತ್ತ ಅದಕ್ಕೆ ಅಂದರೆ ಇಲ್ಲ. ಆದರೆ ಆದಾಮನಿಗೆ ದೇವರು ಕೆಲಸ ಕೊಟ್ಟರು, ತೋಟದಲ್ಲಿ ನೀನು
ಕೆಲಸ ಮಾಡು, ಕಾಯಿ, ಕೆಲಸ ಮಾಡು, ದೇವರಿಗೆ ಸ್ತೋತ್ರ. ಅನಂತರ ಆಡಳಿತ ಮಾಡು, ಅನಂತರ ಅಧಿಕಾರ ಚಲಾಯಿಸು. ಸೊ ಇದು ಹೆಂಗೆ ಬಂತು? ಮೊದಲು ಸೇವೆ ಬಂತು, ಆನಂತರ ಆಡಳಿತ ಬಂತು, ಆನಂತರ ಅಧಿಕಾರ ಬಂತು. ಇದಿಷ್ಟನ್ನು ಹಂತವಾಗಿ ದೇವ್ರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೇ ಯಥಾರ್ಥವಾಗಿ ನಡೀತಾ ಇದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ಯಾರಿಗೆ ಏನು ಅನುಗ್ರಹಿಸ್ತಾ ಇದ್ದಾರೆ ಅಂದರೆ, ತನ್ನ ಚಿತ್ತಾನುಸಾರವಾಗಿ ಸೇವೆ ಇರ್ಬೋದು, ಆಡಳಿತ ಇರ್ಬೋದು, ಅಧಿಕಾರ ಇರ್ಬೋದು, ಪ್ರತಿಯೊಂದನ್ನು ದೇವರು ಅವರ ಹೃದಯನ ನೋಡಿ ಅವರವರಿಗೆ ತಗೊಳ್ಕೊಳ್ತಾ ಇದ್ದಾರೆ. ಯಾರು ಯಾರಿಗೆ ಶತ್ರುನೂ ಅಲ್ಲ, ಯಾರು ಯಾರಿಗೆ ಮಿತ್ರನೂ ಅಲ್ಲ. ಪ್ರತಿ ಕಾರ್ಯವನ್ನು ಸಹ ಕರ್ತನಿಗೆ ಗೊತ್ತಿರುತ್ತೆ, ಆತನ ಮುಂದೆ ಇರುತ್ತೆ. ಎಲ್ಲವನ್ನು ಸಹ ಆತನು ಒಳ್ಳೆಯದಕ್ಕಾಗಿ ಮಾಡುವತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಎಲ್ಲ ಸೇವೆ, ಎಲ್ಲ ಅಧಿಕಾರ, ಆಡಳಿತ, ಎಲ್ಲ ಅಧಿಕಾರವೂ ಸಹ ದೇವರಿಂದಲೇ ಬಂದಿರುತ್ತೆ, ಆತನ ಹದ್ದಿಂದಲೇ ನಡೀತಿರುತ್ತೆ. ಸೊ ಹಾಗಾಗಿ ಯಾವ ಕಾರ್ಯದಲ್ಲಿ ಯಾವ ಸನ್ನಿವೇಶದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಅದನ್ನು ಅವ್ರು ಮಾಡ್ತಿರ್ತಾರೆ. ಸೊ ಯಾರು ಹೆಮ್ಮೆ ಪಡಬೇಕಾಗಿಲ್ಲ ನಾನು ಇದನ್ನು ಮಾಡ್ತೀನಿ ಅಂತ, ಯಾರು ಹೆಮ್ಮೆ ಪಡಬೇಕಾಗಿಲ್ಲ ನನ್ನಿಂದದಾಯಿತು ಅಂತ, ಯಾರು ನಾವು ಕೊರಗಬೇಕಾಗಿಲ್ಲ. ಇಂಥ ಕೇಡು, ಇಂಥ ನೋವು, ಇಂಥ ಹಿಂಸೆ, ಇಂಥ ಬಾಧೆ, ಇಂಥ ನಷ್ಟ ಉಂಟಾಯಿತು ಅಂತ ಏನೂ ಇಲ್ಲ. ಎಲ್ಲವೂ ಸಹ ಆತನ ಚಿತ್ತದಲ್ಲಿ ನಡೆಯುತ್ತೆ. ಸೊ ದೇವರು ಯಾರಿಗೆ ಸೇವೆ ಕೊಡ್ತಾರೆ? ಹೃದಯವನ್ನು ನೋಡ್ಕೊಳ್ತಾರೆ. ಆಡಳಿತ ಯಾರು ಕೊಡ್ತಾ ಇದ್ದಾರೆ? ಮೆಚ್ಚುವನೇ ಕೊಡ್ತಾರೆ. ಅಧಿಕಾರ ಯಾರು ಕೊಡ್ತಾರೆ? ನಂಬಿಗಸ್ತನಾದ ಆಳಿಗೆ ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಇದೆಲ್ಲವೂ ಸಹ ಆತನ ಅಧೀನದಲ್ಲಿದೆ. ಶಿಷ್ಯರಿಗೆ ವಾಗ್ದಾನ ಮಾಡಿದ್ರು ಯೇಸು ಕ್ರಿಸ್ತರು, ಹೊರಟು ಹೋಗಿರಿ. ಎಲ್ಲಿಗೆ? ಲೋಕದ ಕಟ್ಟಕಡೆಗೆ ಹೋಗಿರಿ, ಸುವಾರ್ತೆಯನ್ನು ಸಾರಿರಿ, ಶಿಷ್ಯರನ್ನಾಗಿ ಮಾಡಿರಿ. ನಂಬಿ ರಕ್ಷಣೆ ಹೊಂದುವವರಿಗೆ ತಂದೆಯ, ಮಗನ, ಪವಿತ್ರಾತ್ಮರ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕೈಗೊಂಡು ನಡೆಯುವಂತೆ ಅವರಿಗೆ ಬೋಧಿಸಿರಿ. ನೋಡಿರಿ, ಯುಗದ ಸಮಾಪ್ತಿಯವರಿಗೆ ನಾನೇ ನಿಮ್ಮ ಸಂಗಡ ಇದ್ದೇನೆ. ದೇವರಿಗೆ ಸ್ತೋತ್ರ. ವಾಗ್ದಾನಗಳು ಭೂಮಿಯ ಕಟ್ಟಕಡೆಗೆ ಇರ್ತಕ್ಕಂಥದ್ದು, ಆಡಳಿತ ಭೂಮಿಯ ಕಟ್ಟಕಡೆಗೆ ಇರ್ತಕ್ಕಂಥದ್ದು, ಅಧಿಕಾರ ದೇವರ ಚಿತ್ತಾನುಸಾರ ನಡೀತಕ್ಕಂಥದ್ದು. ಹಾಗಾಗಿ ಯಾರಿಗೂ ಸಹ ಶತ್ರುಗಳಲ್ಲ, ಮಿತ್ರರು ಅಲ್ಲ, ಎಲ್ಲವೂ ಸಹ ದೇವರ ಅಧೀನದಲ್ಲಿದೆ. ಸೊ ಇಲ್ಲಿ ಕೊರ್ನೇಲನ ಭಕ್ತಿಯನ್ನು ನೋಡಿ ದೂತನನ್ನು ಕಳಿಸ್ತಾ ಇದ್ದಾರೆ. ದೂತನನ್ನು ಕಳಿಸಿ ದೇವ್ರು ಮಾತುಕೊಳ್ತಾ ಇದ್ದಾರೆ, ಶಿಷ್ಯನನ್ನು ಕರೆಸುವಂಥ ಒಂದು ಕ್ಷಣದಲ್ಲಿ ಆಗ್ತಕ್ಕಂಥ ಕಾರ್ಯಕ್ಕೆ ದೇವರು ಹಂತವಾಗಿ ಉಪಯೋಗಿಸ್ತಿದ್ದಾರೆ. ಕಾರಣ, ತಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ, ಎಲ್ಲರಿಗೂ ಹಂಚ್ತೇನೆ, ಎಲ್ಲವೂ ನನ್ನ ಅಧೀನದಲ್ಲಿದೆ. ದೇವರಿಗೆ ಸ್ತೋತ್ರ. ಈ ಸರ್ವಾಧಿಕಾರವನ್ನು ದೇವರು ಎಲ್ಲ ಕಾಲದಲ್ಲೂ ಚಲಾಯಿಸ್ತಾರೆ. ನಂಬಿಕಸ್ಥನಾದರನ್ನೇ ದೇವರು ಬಳಸೋರಾಗಿರ್ತಾರೆ. ಸೊ ಹಾಗಾಗಿ ಯಾರಿಗೂ ಸಹ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ, ಎಲ್ಲರೂ ದೇವರ ಅಧೀನದಲ್ಲಿರ್ತಾರೆ. ಸೊ ದೇವರು ಯಾವ ಕಾರ್ಯವನ್ನು ಯಾರಿಗೆ ಯಾವಾಗ ಕೊಡ್ತಾರೆ, ಎಲ್ಲದರೂ ಸಹ ನಾವು ನಂಬಿಕಸ್ಥರಾಗಿ ವಿದ್ಯಾರಾಗೋಣ. ಕರ್ತನ ಚಿತ್ತವೇ ನಡೆಯಲಿ. ದೇವರಿಗೆ ಮಹಿಮೆಯಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪಿಯೇ. ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಇಸಪ್ಪ, ನಿಮ್ಮಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಸಮಸ್ತವೂ ನಿಮ್ಮಲ್ಲೇ ಇದೆ, ನಿಮ್ಮದೇ ಆಗಿದೆ. ಆದರೆ ಎಲ್ಲವನ್ನೂ ಸಹ ನೀವು ವಿಭಾಗಿಸಿದ್ದೀರಾ, ಹಂತವಾಗಿ ಕಾರ್ಯಗಳು ಮಾಡ್ತಾ ಇದ್ದೀರಾ. ಸೊ ನಮ್ಮನ್ನು ಎಲ್ಲರಿಗೂ ಸಹ ನೀವು ನಿಮ್ಮ ಚಿತ್ತಾನುಸಾರವಾಗಿ ಹಂಚಿದ್ದೀರಾ. ಯಾವುದೂ ಸಹ ಯಾವ ಒಳ್ಳೆಯದು ಕೆಟ್ಟದು ನಿಮ್ಮಿಂದ ಹೊರತಾದ್ದಲ್ಲ. ನಾವು ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. ಸಮಸ್ತವು ನಿಮ್ಮದೇ ಆಗಿದೆ. ನೀವು ಎಲ್ಲರೂ ನಿಮ್ಮವರೇ ಆಗಿದ್ದಾರೆ. ಎಲ್ಲ ನಿಮ್ಮ ಹಸ್ತದಿಂದ ಬರುತ್ತೆ. ನಾವು ಅದನ್ನು ಮಾಡೋರಾಗಿದ್ದೇವೆ. ನಂಬಿಕಸ್ಥರಾಗಿ ಆಳುಗಳಾಗಿ ಕೆಲಸ ಮಾಡೋದಕ್ಕೆ ನಾವು ಒಪ್ಪಿಸ್ಕೊಡ್ತೀವಿ. ನೀವು ನಮ್ಮನ್ನು ಉಪಯೋಗಿಸಿ ಸಮಸ್ತವನ್ನು ಆಳ್ವಿಕೆ ಮಾಡಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.